ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಸೊ ಇವತ್ತಿನ ರಂಗೋಲಿ ಬಂದುಬಿಟ್ಟು ನಾನು ದೇವ್ರ ಮನೆ ಹತ್ರನೇ ಹಾಕ್ತಾ ಇದ್ದೀನಿ. ಸೊ ರಂಗೋಲಿ ಸ್ವಲ್ಪ ದೊಡ್ಡದಾಗಿತ್ತು, ಹಂಗಾಗಿ ಹೊರಗಡೆ ಜಾಗ ಇಲ್ಲ ಅಂದ್ಬಿಟ್ಟು ದೇವ್ರ ಮನೆ ಹತ್ರನೇ ಹಾಕ್ತಾ ಇರೋದು. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿದ್ರಲ್ಲ. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆನೇ ನಾನು ಹೆಸರು ಕಾಳು ಮತ್ತು ಕಡಲೆಕಾಳೆಲ್ಲ ನೆನೆಸಿದೆ ನೋಡಿ. ಸೊ ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವಾಗ ನೆನೆಸಿದ್ದ ಹೆಸರು ಕಾಳನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ರುಬ್ಕೋಬೋದು. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಹೆಸರು ಕಾಳು ಮತ್ತು ಒಂದು ಸ್ವಲ್ಪ ರಾಗಿ ಹಿಟ್ಟು, 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ದೋಸೆನ ಮಾಡ್ತಾಯಿದ್ದೀನಿ. ಇದು ತುಂಬ ಹೆಲ್ದಿ ಬ್ರೇಕ್ಫಾಸ್ಟು. ತುಂಬ ಡಯಟ್ ಮಾಡೋರಿಗೆಲ್ಲ ಇದು ತುಂಬ ಒಳ್ಳೆಯದು. ಹಾಗೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಜಸ್ಟ್ 1-2 ದೋಸೆ ತಿನ್ನೋಷ್ಟೊತ್ತಿಗೆ ಸಾಕು ಅನಿಸ್ಬಿಟ್ಟಿತ್ತು ಇವತ್ತು ನನಗೆ. ಸೊ ಹಾಗಾಗಿ ನೋಡಿ ರಾಗಿ ಹಸಿಟ್ಟು ಕೂಡ ಹಾಕಿ ರುಬ್ಕೊಂಡೆ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಕೋತೀನಿ. ಇದು ಇನ್ಸ್ಟೆಂಟಾಗಿ ಮಾಡ್ಬೋದು. ಇದನ್ನು ರುಬ್ಬಿಟ್ಟು ಓವರ್ನೈಟ್ ಇಡಬೇಕು, ಫರ್ಮೆಂಟ್ ಆಗಬೇಕು ಅಂತ ಏನೂ ಇಲ್ಲ. ಇದು ಜಸ್ಟ್ ನಾವು ನೆನೆಸಿಟ್ಕೊಂಡ್ರೆ ಸಾಕು ಕಾಳು. ಇದೇ ರೀತಿ ಯಾವ ಕಾಳು ಬೇಕಾದರೂ ತೊಗೊಂಡು ನಾವು ಮಾಡ್ಕೋಬೋದು ದೋಸೆನ, ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಮಾಡಿ ನೋಡ್ಬೋದು. ಇಡ್ಲಿ ನಾನು ಮಾಡಿಲ್ಲ, ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ ಈ ರೀತಿ ಆಗಿದೆ ಬ್ಯಾಟರು. ಸೊ ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಒಂದು ಚಟ್ನಿ ಆಗೋ ತನಕ ಅದು ಸ್ವಲ್ಪ ರೆಸ್ಟ್ ಆಗಲಿ ಅಂತ. ಈಗ ಚಟ್ನಿ ಮಾಡೋದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕಡಲೆ ಮತ್ತು ಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಉಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನಾನು ರುಬ್ಕೋತಾ ಇದ್ದೀನಿ. ಸೊ ಚಟ್ನಿ ಈ ರುಬ್ಬಿ ಆಗಿದೆ. ಇವಾಗ ನಾನು ಚಟ್ನಿಗೆ ಒಗ್ಗರಣೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಹಂಗಾಗಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ ಇಷ್ಟನ್ನೆಲ್ಲ ಹಾಕಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಇವಾಗ ಚಟ್ನಿಯಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಯಾವಾಗೂ ಚಟ್ನಿ ಮಾಡಿದ್ರೆ ಒಗ್ಗರಣೆ ಹಾಕಿದ್ರೇ ರುಚಿ ಜಾಸ್ತಿ. ಹಂಗಾಗಿ ನಾನು ಪ್ರತಿ ಸತಿ ಚಟ್ನಿ ಮಾಡಿದಾಗಲೂ ಒಗ್ಗರಣೆ ಮಾತ್ರ ಮಿಸ್ ಮಾಡೋದಿಲ್ಲ. ಸ್ವಲ್ಪ ಮಾಡಿದರೂ ಅಷ್ಟೇ. ಸೊ ಇವಾಗ ಒಗ್ಗರಣೆನೆಲ್ಲ ಸೇರಿಸಿ ಚಟ್ನಿ ನಾನು ಒಂದು ಸ್ವಲ್ಪ ನೀರಾಗೆ ಮಾಡಿಕೊಂಡೆ. ಯಾಕಂದರೆ ಇದು ಕಾಳು ದೋಸೆ ಅಲ್ವಾ, ಹಂಗಾಗಿ ಸ್ವಲ್ಪ ನೀರಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ನೋಡಿ ಈ ರೀತಿ ನೀರಾಗಿ ಮಾಡ್ಕೊಂಡಿದ್ದೀನಿ. ಸೊ ಒಗ್ಗರಣೆ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಎಣ್ಣೆ ಎಲ್ಲ ಸಿಡಿದ್ಬಿಟ್ಟಿದೆ. ಸೊ ಅದನ್ನೇ ಇವಾಗ ಒರೆಸ್ಕೊತಾ ಇದ್ದೀನಿ. ಚಟ್ನಿ ರೆಡಿ ಆಗಿದೆ. ಇವಾಗ ದೋಸೆ ಮಾಡಿದರೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ಸೊ ಆಗಿಂದಾಗಲೇ ಒರೆಸ್ಕೊಂಬಿಟ್ರೆ ಮತ್ತು ಜಿಡ್ಡೆಲ್ಲ ಅಂಟೋದಿಲ್ಲ. ಹಂಗಾಗಿ ನಾನು ಆಗಿಂದಾಗೆ ಒರೆಸ್ಕೊಬಿಡ್ತೀನಿ. ಇವಾಗ ನಾನು ಒಂದು ದೋಸೆ ತವ ಇಟ್ಟಿದ್ದೀನಿ. ಅದಕ್ಕೊಂಚೂರು ಎಣ್ಣೆ ಹಾಕಿಬಿಟ್ಟು ಆಲೂಗಡ್ಡೆಯಲ್ಲಿ ತವಾನ ಒರೆಸ್ಕೊತಾ ಇದ್ದೀನಿ. ಸೊ ಆವಾಗ ದೋಸೆ ಆರಾಮಾಗಿ ಎದ್ದು ಬರುತ್ತೆ ಅಂದ್ಬಿಟ್ಟು ನಾನು ಪ್ರತಿ ಸತಿ ದೋಸೆ ಮಾಡಬೇಕಾದ್ರೂ ಆಲೂಗಡ್ಡೆಯಿಂದನೇ ತವಾನ ಎಣ್ಣೆ ಹಾಕಿ ಒರೆಸ್ಕೊತೀನಿ. ಈರುಳ್ಳಿಯಲ್ಲಿ ಕೂಡ ನೀವು ಒರೆಸ್ಕೋಬೋದು, ಬಟ್ ನೀವು ಆಲೂಗಡ್ಡೆಯಲ್ಲಿ ಒರೆಸ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ಸೊ ಇವಾಗ ದೋಸೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಮುಚ್ಚಿಟ್ಟೆ. ನೋಡಿ ಇವಾಗ ದೋಸೆ ಆಗಿದೆ. ಇವಾಗ ದೋಸೆನ ತೆಗಿತಾ ಇದ್ದೀನಿ. ಇದನ್ನು ಪೂರ್ತಿ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಮಾಡೋ ಥರ ಕೂಡ ಮಾಡ್ಬೋದು. ಸೊ ನಾನು ಇದು ಮೊದಲನೇ ದೋಸೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಮ್ಮಿ ಕ್ರಿಸ್ಪಿಯಲ್ಲಿ ಮಾಡಿದೆ. ಸೊ ತವಾ ಅಂತೂ ಪೂರ್ತಿ ಕಾದಿರಲ್ಲ ಫಸ್ಟ್ ದೋಸೆಗೆ, ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಕಮ್ಮಿ ಇದೆ. ಸೊ ಆಮೇಲೆ ಮಾಡ್ತಾ ಹೋಗ್ತಾ ಇದ್ದೆ ನೋಡಿ. ಒಂದು 3ನೇ-4ನೇ ದೋಸೆಯಿಂದ ಅಂತೂ ಫುಲ್ಲು ಮಸಾಲೆ ದೋಸೆ ಹೇಗಿರುತ್ತೆ ನೋಡಿ, ರೆಡ್ ಕಲರು ಅದೇ ರೀತಿ ಇತ್ತು. ಸೊ ಯಶ್ ಸ್ಕೂಲ್ಗೆ ಹೋಗಾಯಿತು. ಸೊ ಅವನಿಗೆ ನಾನು ಲಂಚ್ಗೆ ನಿಂಬೆಹಣ್ಣು ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ನಾನು ಈಗ ದೋಸೆ ಮಾಡ್ಕೊತಾ ಇದ್ದೀವಿ. ಈ ದೋಸೆ ಎಲ್ಲ ಕೊಟ್ಟರೆ ಅವ್ನು ತಿನ್ನೋದಿಲ್ಲ. ಹಂಗಾಗಿ ನಾವು ಇವಾಗ ಬ್ರೇಕ್ಫಾಸ್ಟಿಗೆ ನಮ್ಮ ಯಜಮಾನ್ರು, ನಮ್ಮ ಅಕ್ಕಗೆ ಅಂದ್ಬಿಟ್ಟು ಮಾಡ್ಕೋತಾ ಇರೋದು. ಸೊ ಇವಾಗ ಬ್ರೇಕ್ಫಾಸ್ಟ್ ನಮ್ಮ ಯಜಮಾನ್ರಿಗೆ ಕೊಟ್ಬಿಡ್ತೀನಿ. ಸೊ ಈಗ ಟೈಮ್ ಬಂದು ಬೆಳಗ್ಗೆ 8:30 ಆಗಿದೆ. ಸೊ ಅವರು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಅವರು ಹೊರಡಬೇಕು. ಹಾಗಾಗಿ ಅವ್ರಿಗೆ ಎಲ್ಲ ಒಟ್ಟಿಗೆ ತಿಂದ್ಬಿಡ್ತೀವಿ. ಅಂದರೆ ದೋಸೆ ಮಾತ್ರ ನಾನೇನು ಮಾಡ್ತೀನಿ, ಅವಾಗೇ ಮಾಡಿ ಒಬ್ಬೊಬ್ಬರಾದಮೇಲೆ ಕೊಡೋದು ನಾನು. ಫಸ್ಟು ನಮ್ಮ ಯಜಮಾನ್ರು, ಆಮೇಲೆ ನಮ್ಮ ಅಕ್ಕ ಕೊಡ್ತೀನಿ. ಆಮೇಲೆ ನಾನು ಮೊದಲು ಒಂದು ದೋಸೆ ಹಾಕ್ಕೊಂಡು ತಿಂತಾ ಇರ್ತೀನಿ. ಈ ಕಡೆ ದೋಸೆ ಉಯ್ದುಬಿಟ್ಟು ಹೋಗಿರ್ತೀನಿ. ಸೊ ತಿನ್ನೋ ತನಕ ಸಿಮ್ಮಲ್ಲಿ ಇಟ್ಟಿರ್ತೀನಲ್ಲ, ಸೊ ಇದು ಕೂಡ ಆಗಿರುತ್ತೆ. ಆ ಥರ ನಾನು ಮಾಡಿಕೊಂಡು ತಿಂತೀನಿ. ಇಲ್ಲ ಸಮ್ಟೈಮ್ಸ್ ನಮ್ಮ ಅಕ್ಕ ಮಾಡಿ ಕೊಡ್ತಾಳೆ. ಸೊ ತುಂಬ ಸರಿ ನಮ್ಮ ಅಕ್ಕನೇ ಮಾಡಿಕೊಡ್ತಾಳೆ. ನಾನು ಅವಳಿಗೆ ಮಾಡಿಕೊಡ್ತೀನಿ, ಅವಳು ನನಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾಳೆ. ಯಾವಾಗಾದರೂ ಅವಳು ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ನಾನು ಇದೇ ರೀತಿ ಮಾಡ್ತೀನಿ.
ಸೊ ನಾನು ಒಂದು ದೋಸೆ ಹಾಕ್ಕೊಂಡಿದ್ದೆ. ಸೊ ಸೆಕೆಂಡ್ ದೋಸೆಗೆ ಅವಳು ಬಂದು ನಾನು ಒಂದು ಹಾಕ್ಕೊಡ್ತೀನಿ ಅಂತಂದ್ಲು. ಸೊ ನನಗೆ 2 ದೋಸೆ ತಿನ್ನೋಷ್ಟೊತ್ತಿಗೆ ಸಾಕು ಅನಿಸ್ಬಿಟ್ಟಿತ್ತು. ಸೊ ದೋಸೆ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ನಾನು ಲಂಚಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆನೇ ನಾನು ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ದೆ ನೋಡಿ, ಅದು ಇವಾಗ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇವಾಗ ಮಸಾಲೆಗೆ ಹುರ್ಕೋಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಹಾಕಿ ಹುರ್ಕೋತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಹಾಕಿ ಹುರ್ಕೊಂಡ್ರೆ ಆ ಮಸಾಲೆಗೆ ಒಂದು ಎಕ್ಸ್ಟ್ರಾ ಟೇಸ್ಟು ಮತ್ತು ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಸಾಂಬಾರು ಗಟ್ಟಿ ಬರಲಿ ಅಂದ್ಬಿಟ್ಟು ಕಡಲೆ ಹಾಕ್ತೀನಿ. ನೀವು ಬೇಕಾದರೆ ಕಾಯಿ ತುರಿ ಕೂಡ ಹಾಕ್ಕೋಬೋದು. ಸೊ ನಾನು ಕಾಯಿ ತುರಿ ಹಾಕೋದಿಲ್ಲ, ಜಾಸ್ತಿ ಯೂಸ್ ಮಾಡಲ್ಲ, ಚಟ್ನಿಗೆ ಅಂಥದಕ್ಕೆ ಮಾತ್ರನೇ ಯೂಸ್ ಮಾಡೋದು. ಸೊ ನ್ಯೂ ಇಯರ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಪೂಜೆ ಕೊಟ್ಟಿದ್ವಿ. ಸೊ ಅದರಲ್ಲಿ ಅರ್ಧ ಹೋಳು ಕಾಯಿ ಕೊಟ್ಟಿದ್ದರು, ಅದನ್ನೇ ಇವತ್ತು ನಾನು ಚಟ್ನಿ ಮಾಡಿದ್ದು. ಸೊ ಹಾಗೆ ಇಟ್ಟರೆ ಮತ್ತು ಈ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಕುತ್ಕೊಳ್ಳುತ್ತೆ, ಹಾಗಾಗಿ ನಾನು ಇವತ್ತೇ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಸೇರಿಸ್ಕೋಬೋದು. ನಾನು ಹೇಳ್ದಂಗೆ ಸಾಂಬಾರು ಪುಡಿ ಜಾಸ್ತಿ ಇದೆಲ್ಲ, ಸೊ ಅದಕ್ಕೆ ಸ್ವಲ್ಪ ಖಾಲಿ ಮಾಡೋಣ ಅಂದ್ಬಿಟ್ಟು ಇವಾಗ ಜಾಸ್ತಿ ಸಾಂಬಾರು ಪೌಡ್ರನ್ನ ಬಳಸ್ತಾ ಇದ್ದೀನಿ. ಹಾಗೆ ಇವಾಗ ನಾನು ಹೇಳ್ದಂಗೆ ಕಡಲೆನ ಹಾಕೋತಾ ಇದ್ದೀನಿ. ಸೊ ಕಡಲೆ ಬಂದುಬಿಟ್ಟು ಗಟ್ಟಿ ಆಗೋಕ್ಕೆ, ನೀವು ಕಡಲೆ ಬೇಡ ಅಂದರೆ ನೀವು ಕಾಯಿ ತುರಿ ಹಾಕೋಬೋದು. ಹಾಗೆ ಇವಾಗ ನಾನು ಧನಿಯಾ ಪೌಡ್ರ್ ಕೂಡ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಒಂದು ಚಕ್ಕೆ 2 ಲವಂಗ ಹಾಕಿ ರುಬ್ಕೋತೀನಿ. ಇವಾಗ ನಾನು ಒಂದು ಕುಕ್ಕರಲ್ಲಿ ಕಡಲೆಕಾಳು ಮತ್ತು ಆಲೂಗಡ್ಡೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಕೂಗಿಸ್ಬಿಡ್ತೀನಿ, ಒಂದು 3 ವಿಸಿಲ್ ಆಗೋ ತನಕ. ಆಮೇಲೆ ನಾನು ಸಾರಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ. ಸೊ ಇವತ್ತು ತುಂಬ ಕೆಲಸ ಇತ್ತು, ಯಾಕಂದರೆ ನಾಳೆ ನಾನು ಓಂ ಶಕ್ತಿಗೆ ಮಾಲೆ ಹಾಕೋತಾ ಇದ್ದೀನಿ. ಹಂಗಾಗಿ ನಾನು ಮನೇನ ಒಂದು ಕಡೆಯಿಂದ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ. ಹಾಗೆ ದೇವ್ರ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಅದಕ್ಕೆ ಮುಂಚೆನೇ ಲಂಚ್ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಲಂಚ್ ಮಾಡ್ತಾನೆ ಒಂದು ಸೈಡಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ರೂಮಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಎಲ್ಲ ಕೆಲಸ ಇರುತ್ತೆ ನೋಡಿ. ಮತ್ತು ಮಾಲೆ ಹಾಕ್ತೀವಿ ಅಂದರೆ ಮನೆ ಕ್ಲೀನಾಗಿರಬೇಕಲ್ಲ, ಹಂಗಾಗಿ ಪ್ರತಿಯೊಂದು ಕ್ಲೀನ್ ಮಾಡೋಷ್ಟೊತ್ತಿಗೆ ಇವತ್ತು ತುಂಬ ಕೆಲಸ, ನನಗೆ ತುಂಬ ಟಯರ್ಡ್ ಕೂಡ ಆಗಿದೆ. ಸೊ ಇವಾಗ ನಾನು ಏನು ಕಡಲೆಕಾಳು ಬೇಯಿಸಿಟ್ಟಿದ್ದೆ ನೋಡಿ, ಅದು 3 ವಿಸಿಲ್ ಆಗಿದೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಕಡಲೆಕಾಳು ಆಲೂಗಡ್ಡೆ ಏನಿದೆ ನೋಡಿ ಅದನ್ನು ಈ ಬಾಣಲಿಯಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾನು ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದೆ, ಮಸಾಲೆನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಯಾವಾಗಲೂ ಮಸಾಲೆ ನುಣ್ಣಗೆ ರುಬ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾರಾದರೂ ತುಂಬ ರುಚಿ ಇರುತ್ತೆ. ತರಿ ಅಂದರೆ ಯಾವಾಗೂ ಚೆನ್ನಾಗಿರಲ್ಲ. ಯಾವಾಗಾದರೂ ಒಂದು ಸತಿ ಅಂದರೆ ಅದಕ್ಕೆ ತರಿ ಬೇಕು ಅಂತಂದರೆ ಮಾತ್ರ ಆ ರೀತಿ ರುಬ್ಕೋಬೇಕು. ಬಟ್ ಮಸಾಲೆ ಎಲ್ಲ ನುಣ್ಣಗಿದ್ರೇ ತುಂಬ ರುಚಿ. ಸೊ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ನೀರನ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಕಡಲೆ ಹಾಕಿರೋದ್ರಿಂದ ಇದು ಕುದೀತಾ ಆಮೇಲೆ ಸಂಜೆ ಮೇಲೆಲ್ಲ ಗಟ್ಟಿಯಾಗಿಬಿಡುತ್ತೆ. ಹಾಗೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿ ಇಟ್ಟಿದ್ದೀನಿ. ಸೊ ಇವಾಗ ಇದು ಕುದಿ ಬರಬೇಕು. ಸೊ ನಾನು ಟೇಸ್ಟ್ ನೋಡ್ತೀನಿ ಮೊದಲಿಗೆ. ಸೊ ನೀರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ. ನಾನು ಉಪ್ಪು ಹಾಕಿಯೇ ಬೇಯಿಸ್ಕೊಂಡಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗ್ಬೋದು. ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಮೊದಲಿಗೆ ಅರಿಶಿನ ಪುಡಿ ಹಾಕೋದು ಮರ್ತೋಯ್ತು, ಹಾಗಾಗಿ ಇವಾಗ ಅರಿಶಿನ ಪುಡಿ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಬೇಕು ಅನಿಸ್ತು, ಹಾಗಾಗಿ ಉಪ್ಪು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂಚೂರು ಖಾರ ಕೂಡ ಕಮ್ಮಿ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಸಾಂಬಾರು ಪೌಡ್ರ್ ಹಾಕ್ತಾಯಿಲ್ಲ. ಸೊ ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿ ಎಮ್ಮಿಯಾಗಿತ್ತು. ಉಪ್ಪು, ಹುಳಿ, ಖಾರ ಎಲ್ಲ ಸಖತ್ತಾಗಿತ್ತು. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನೋಡಿ, ನಾನು ಹೇಳ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇದು ಕುದಿ ಬರ್ತಾ ಇದ್ದಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರು ಪೂರಿಗೆ ಮತ್ತು ಪರೋಟಾಗೆ, ಚಪಾತಿಗೆ ಎಲ್ಲ ತುಂಬ ಎಕ್ಸಲೆಂಟ್ ಕಾಂಬಿನೇಷನ್. ದೋಸೆಗಂತೂ ಸಖತ್ತಾಗಿರುತ್ತೆ. ಸೊ ನಾನು ಸಾಂಬಾರು ಇವತ್ತು ಸ್ವಲ್ಪ ಉಳಿದಿದೆ, ನಾಳೆ ಬೆಳಗ್ಗೆ ದೋಸೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ.
ನಾರ್ಮಲ್ ಅಕ್ಕಿ ದೋಸೆನೇ ಮಾಡ್ತೀನಿ ನಾಳೆ. ಹಾಗೆ ಲಂಚ್ ಬಾಕ್ಸಿಗೆ ಯಶ್ಗೆ ಕೂಡ ಅವನಿಗೆ ಈ ಕಾಳು ಸಾರು ಹಾಕ್ಬಿಟ್ಟು ಒಂದೆರಡು ದೋಸೆ ಹಾಕಿ ಕೊಟ್ಟರೆ ಅವ್ನು ಕೂಡ ತಿನ್ಕೋತಾನೆ. ಸೊ ಸಾರಂತೂ ಸಖತ್ತಾಗಿ ಯಮ್ಮಿಯಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ ನೋಡಿ. ಸೊ ಇವಾಗ ಸಾರು ಕುದೀತಾ ಬರ್ತಾ ಇದ್ದಂಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. 10 ರೂಪಾಯಿ ಕಟ್ಟು ಅಂದ್ಬಿಟ್ಟು 2 ಕಟ್ಟು ತೊಗೊಂಡು ಬಂದೆ. ಸೊ ಫ್ರಿಜ್ಜಲ್ಲಿ ಇಡ್ತಾ ಜಾಸ್ತಿ ದಿವಸ ಇಟ್ಟರೆ ಅದು ಏನಾಗುತ್ತೆ, ಬ್ಲ್ಯಾಕ್ ಆಗ್ತಾ ಬರ್ತಾಯಿರುತ್ತೆ. ಹಾಗಾಗಿ ನಾನು ಯೂಸ್ ಮಾಡಬೇಕಾದ್ರೆಲ್ಲ ಜಾಸ್ತಿನೇ ಹಾಕ್ತೀನಿ. ಸೊ ಇವಾಗ ಸಾಂಬಾರು ರೆಡಿ ಆಗಿದೆ. ಕಂಟಿನ್ಯೂ ಮಾಡ್ತೀನಿ. ಸಾರೆಲ್ಲ ಮಾಡಿ ಹಾಕಿ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಪೂಜೆ ಸಾಮಾನೆಲ್ಲ ತೊಳಿಬೇಕು. ನೋಡಿ ಅಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಪೂಜೆ ಸಾಮಾನೆಲ್ಲ ತೊಳೆದು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಹೂವು ತರಬೇಕು. ನೋಡೋಣ, ಹೂವು ಇಲ್ಲ ಆದರೆ ಹೋಗಿ ತೊಗೊಂಡು ಬರ್ತೀನಿ, ಇಲ್ಲ ಹಾಗೆ ಪೂಜೆ ಮಾಡ್ತೀನಿ ನಾನು. ಇಲ್ಲಾಂದರೆ ಹಾಗೆ ಪೂಜೆ ಮಾಡ್ತೀನಿ. ಏನಂತಂದರೆ ನಾಳೆ ನಾನು ಮಾಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಓಂ ಶಕ್ತಿ ಮಾಲೆ. ಹಾಗಾಗಿ ಇವತ್ತು ನಾನು ದೇವ್ರ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಅರಿಶಿನ ಕುಂಕುಮ ಇಟ್ಬಿಟ್ಟು ರೆಡಿ ಮಾಡಿ ಇಡೋಣ ಅಂತ ಅಂದ್ಕೊಂಡು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಟೈಮ್ ಅದು 3:30 ಆಗಿದೆ. ಸೊ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಇವಾಗ ದೇವ್ರ ಪೂಜೆ ಸಾಮಾನೆಲ್ಲ ಮಾಡೋಕ್ಕೆಲ್ಲ ಕ್ಲೀನಾಗಿರ್ಬೇಕಲ್ಲ, ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮಾಡಿಟ್ಟೆ. ಮತ್ತೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನು ಈ ಸಿಂಕ್ನ ಬಳಸ್ತೀನಿ, ಒಳಗಡೆ ಸಿಂಕ್ ಬಳಸಲ್ಲ ದೇವ್ರ ಪೂಜೆ ಸಾಮಾನ ಕ್ಲೀನ್ ಮಾಡೋದಕ್ಕೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ಆಮೇಲೆ ಪೂಜೆ ಮಾಡಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನನ್ನದು ಊಟ ಆಗಿಲ್ಲ. ಸೊ ಬೇಗ ಮಾಡಬೇಕು. ಹಸು ಬೇರೆ ಹೊಟ್ಟೆ ಹಸು ಆಗ್ತಾಯಿದೆ. ಎಷ್ಟು ಕೂಡ ಬಂದುಬಿಡ್ತಾನೆ ಇನ್ನು ಒಂದು ಸ್ವಲ್ಪ ಹೊತ್ತಾದರೆ. ಸೊ ಅಷ್ಟರೊಳಗೆ ನಾನು ಜಾಸ್ತಿ ಇಲ್ಲ, ಸ್ವಲ್ಪನೇ ನಾನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಎಷ್ಟು ಬೇಕೋ ಅಷ್ಟೇ, ಯಾಕಂದರೆ ದೇವ್ರ ಮನೆ ತುಂಬ ಚಿಕ್ಕದಲ್ವ, ಹಂಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ನಾನು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನಾನು ಬೇಗ ವಾಶ್ ಮಾಡಿಬಿಡ್ತೀನಿ. ವಾಶ್ ಮಾಡಿದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಕೆಲಸ ಎಲ್ಲ ಆಯಿತು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿದ್ದೀನಿ. ಹೂವು ಇರಲಿಲ್ಲ, ಹಾಗೆ ಹೂವು ಇಟ್ಟಿಲ್ಲ ನಾನು. ನಾಳೆ ಹೂವು ಇಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ನಾನು ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.